ಭಾರತದ ಕಾಶ್ಮೀರದಲ್ಲಿರುವಂಥ ಮತ್ತೊಂದು ಸೂಕ್ಷ್ಮ ಪ್ರದೇಶಕ್ಕೆ ಬಂದಿದ್ದೇವೆ. ಪೆಹಲ್ಗಾಮ್ನ ದುರಂತದ ನಂತರ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಯುದ್ಧ ಸಾರ್ತೇವೆ ಅಂತ ತಿಳಿಸಿದರು. ಅದರ ಪ್ರಕಾರ ನೀರಿನ ಯುದ್ಧ ಅಥವಾ ಜಲಯುದ್ಧವನ್ನು ಆರಂಭ ಮಾಡಿರುವಂಥದ್ದು. ನಾವು ಈ ಸದ್ಯ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ನ ಮುಂಭಾಗದಲ್ಲಿ ನಿಂತಿದ್ದಾನೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್. ನಿಮಗೆ ತೋರಿಸ್ತಿರುವಂಥ ದೃಶ್ಯದಲ್ಲಿ ನೀವು ನೋಡಬೇಕಾಗಿರುವಂಥ ಪ್ರಮುಖ ಅಂಶ ಅಂದರೆ ಈ ಒಂದು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಭಾಗದಲ್ಲಿ ನೀರು ಈ ಸದ್ಯದ ಮಟ್ಟಿದವರೆಗೂ ತುಂಬಿರುವಂಥದ್ದು. ಕೇವಲ ಒಂದು ಗೇಟ್ನಲ್ಲಿ ಅಂದರೆ ಸ್ಲರ್ರಿ ಗೇಟ್ ಅಂತ ಏನು ಹೇಳ್ತೀವಿ, ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದರೆ ಸುತ್ತಮುತ್ತಲೂ ಇರುವಂಥ ಹಳ್ಳಿಗಳಿಗೆ ನೀರು ನುಗ್ಗುವಂಥ ಭೀತಿ ಇರೋದರಿಂದ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಸರ್ಕಾರವನ್ನು ಮನವಿ ಮಾಡಿ ಆ ಒಂದು ಗೇಟನ್ನು ಮಾತ್ರ ಓಪನ್ ಮಾಡಿಸಿರುವಂಥದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೂಕ್ಷ್ಮ ಪ್ರದೇಶವಾಗಿರುವಂಥ ಸ್ಥಳದಲ್ಲಿ ನಾವಿರುವಂಥದ್ದು. ಒಂದು ಗಮನಿಸಬೇಕಾದ ಅಂಶ ಏನಂದರೆ ಇಲ್ಲಿ NIA ಅಧಿಕಾರಿಗಳಾಗಿರ್ಬೋದು, ತಂಡ ಹಾಗೂ CISF ಆಗಿರ್ಬೋದು, ಅವರು ಬಂದಾಗಲೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ನ ಬಳಿ ಹೋಗಬಾರ್ದು ಅನ್ನೋ ಒಂದು ಡೈರೆಕ್ಷನ್ ಇದೆ. ಆದರೆ ನಿಮ್ಮ ರಿಪಬ್ಲಿಕ್ ತಂಡ ನಿಮಗಾಗಿ ಈ ಒಂದು ದೃಶ್ಯವನ್ನು ತೋರಿಸೋದಕ್ಕೆ ಬಂದಿದ್ದೇವೆ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನದಿಯಾಗಿದ್ದು ಈ ಸದ್ಯದ ಮಟ್ಟಿಗೆ ನೀವು ನೋಡ್ತಿರೋಂಥ ದೃಶ್ಯ ನೇರವಾಗಿ ಚೆನಾಬ್ ನದಿಯ ಮುಂಭಾಗದಲ್ಲಿರುವ ಡ್ಯಾಮ್ನಿಂದ ತುಂಬ ಕ್ಲಿಯರ್ ಆಗಿ ಕಾಣ್ತಿದೆ. ಒಂದೇ ಒಂದು ಸಣ್ಣ ಗೇಟ್ನಲ್ಲಿ ನೀರಿನ ಹರಿವನ್ನು ಬಿಟ್ಟಿರುವಂಥದ್ದು. ಮೊನ್ನೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನು ನಿಲ್ಲಿಸಲಾಗಿತ್ತು. ಕೊಂಚ ಪ್ರಮಾಣದ ಹರಿವು ಕೂಡ ಇರಲಿಲ್ಲ. ಆದರೆ ಸ್ಥಳೀಯರ ಬೇಡಿಕೆಯಿಂದಾಗಿ, ಗ್ರಾಮಸ್ಥರ ಬೇಡಿಕೆಯಿಂದಾಗಿ, ಸ್ಥಳೀಯ ಮುಖಂಡರ ಬೇಡಿಕೆಯಿಂದಾಗಿ ಸಣ್ಣ ಪ್ರಮಾಣದ ಹರಿವನ್ನು ಇವಾಗ ಪಾಕಿಸ್ತಾನಕ್ಕೆ ಬಿಟ್ಟಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಜಲಯುದ್ಧವನ್ನು ಕೇವಲ ಇದೊಂದು ಡ್ಯಾಮ್ನಿಂದ ಮಾತ್ರವಲ್ಲ, ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಡ್ಯಾಮ್ನಿಂದಲೂ ಮಾಡಿರುವಂಥದ್ದು. ಬಗ್ಲಿಹಾರ್ ಡ್ಯಾಮ್ನ ಚಿತ್ರಣವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ತೋರಿಸಿದೆ. ಇದು ಸದ್ಯದ ಮಟ್ಟಿಗೆ ಒಂದು ಗೇಟ್ನಿಂದ ನೀರನ್ನು ಬಿಡಲಾಗಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಸ್ಟಾಪ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಮಾಹಿತಿ ಬಂದಿದ್ದು. ಇದಾಗಿತ್ತು ಈ ಸದ್ಯದ ಮಟ್ಟಿಗಿನ ಮಾಹಿತಿ. ಇಂತಹ ಈ ಸ್ಥಳದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV. ಭಾರತದ ಕಾಶ್ಮೀರದಲ್ಲಿರುವಂಥ ಮತ್ತೊಂದು ಸೂಕ್ಷ್ಮ ಪ್ರದೇಶಕ್ಕೆ ಬಂದಿದ್ದೇವೆ. ಪೆಹಲ್ಗಾಮ್ನ ದುರಂತದ ನಂತರ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಯುದ್ಧ ಸಾರ್ತೇವೆ ಅಂತ ತಿಳಿಸಿದರು. ಅದರ ಪ್ರಕಾರ ನೀರಿನ ಯುದ್ಧ ಅಥವಾ ಜಲಯುದ್ಧವನ್ನು ಆರಂಭ ಮಾಡಿರುವಂಥದ್ದು. ನಾವು ಈ ಸದ್ಯ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ನ ಮುಂಭಾಗದಲ್ಲಿ ನಿಂತಿದ್ದಾನೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್. ನಿಮಗೆ ತೋರಿಸ್ತಿರುವಂಥ ದೃಶ್ಯದಲ್ಲಿ ನೀವು ನೋಡಬೇಕಾಗಿರುವಂಥ ಪ್ರಮುಖ ಅಂಶ ಅಂದರೆ ಈ ಒಂದು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಭಾಗದಲ್ಲಿ ನೀರು ಈ ಸದ್ಯದ ಮಟ್ಟಿದವರೆಗೂ ತುಂಬಿರುವಂಥದ್ದು. ಕೇವಲ ಒಂದು ಗೇಟ್ನಲ್ಲಿ ಅಂದರೆ ಸ್ಲರ್ರಿ ಗೇಟ್ ಅಂತ ಏನು ಹೇಳ್ತೀವಿ, ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದರೆ ಸುತ್ತಮುತ್ತಲೂ ಇರುವಂಥ ಹಳ್ಳಿಗಳಿಗೆ ನೀರು ನುಗ್ಗುವಂಥ ಭೀತಿ ಇರೋದರಿಂದ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಸರ್ಕಾರವನ್ನು ಮನವಿ ಮಾಡಿ ಆ ಒಂದು ಗೇಟನ್ನು ಮಾತ್ರ ಓಪನ್ ಮಾಡಿಸಿರುವಂಥದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೂಕ್ಷ್ಮ ಪ್ರದೇಶವಾಗಿರುವಂಥ ಸ್ಥಳದಲ್ಲಿ ನಾವಿರುವಂಥದ್ದು. ಒಂದು ಗಮನಿಸಬೇಕಾದ ಅಂಶ ಏನಂದರೆ ಇಲ್ಲಿ NIA ಅಧಿಕಾರಿಗಳಾಗಿರ್ಬೋದು, ತಂಡ ಹಾಗೂ CISF ಆಗಿರ್ಬೋದು, ಅವರು ಬಂದಾಗಲೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ನ ಬಳಿ ಹೋಗಬಾರ್ದು ಅನ್ನೋ ಒಂದು ಡೈರೆಕ್ಷನ್ ಇದೆ. ಆದರೆ ನಿಮ್ಮ ರಿಪಬ್ಲಿಕ್ ತಂಡ ನಿಮಗಾಗಿ ಈ ಒಂದು ದೃಶ್ಯವನ್ನು ತೋರಿಸೋದಕ್ಕೆ ಬಂದಿದ್ದೇವೆ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನದಿಯಾಗಿದ್ದು ಈ ಸದ್ಯದ ಮಟ್ಟಿಗೆ ನೀವು ನೋಡ್ತಿರೋಂಥ ದೃಶ್ಯ ನೇರವಾಗಿ ಚೆನಾಬ್ ನದಿಯ ಮುಂಭಾಗದಲ್ಲಿರುವ ಡ್ಯಾಮ್ನಿಂದ ತುಂಬ ಕ್ಲಿಯರ್ ಆಗಿ ಕಾಣ್ತಿದೆ. ಒಂದೇ ಒಂದು ಸಣ್ಣ ಗೇಟ್ನಲ್ಲಿ ನೀರಿನ ಹರಿವನ್ನು ಬಿಟ್ಟಿರುವಂಥದ್ದು. ಮೊನ್ನೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನು ನಿಲ್ಲಿಸಲಾಗಿತ್ತು. ಕೊಂಚ ಪ್ರಮಾಣದ ಹರಿವು ಕೂಡ ಇರಲಿಲ್ಲ. ಆದರೆ ಸ್ಥಳೀಯರ ಬೇಡಿಕೆಯಿಂದಾಗಿ, ಗ್ರಾಮಸ್ಥರ ಬೇಡಿಕೆಯಿಂದಾಗಿ, ಸ್ಥಳೀಯ ಮುಖಂಡರ ಬೇಡಿಕೆಯಿಂದಾಗಿ ಸಣ್ಣ ಪ್ರಮಾಣದ ಹರಿವನ್ನು ಇವಾಗ ಪಾಕಿಸ್ತಾನಕ್ಕೆ ಬಿಟ್ಟಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಜಲಯುದ್ಧವನ್ನು ಕೇವಲ ಇದೊಂದು ಡ್ಯಾಮ್ನಿಂದ ಮಾತ್ರವಲ್ಲ, ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಡ್ಯಾಮ್ನಿಂದಲೂ ಮಾಡಿರುವಂಥದ್ದು. ಬಗ್ಲಿಹಾರ್ ಡ್ಯಾಮ್ನ ಚಿತ್ರಣವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ತೋರಿಸಿದೆ. ಇದು
ಸದ್ಯದ ಮಟ್ಟಿಗೆ ಒಂದು ಗೇಟ್ನಿಂದ ನೀರನ್ನು ಬಿಡಲಾಗಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಸ್ಟಾಪ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿ ಬಂದಿದ್ದು. ಇದಾಗಿತ್ತು ಈ ಸದ್ಯದ ಮಟ್ಟಿಗಿನ ಮಾಹಿತಿ. ಇಂತಹ ಈ ಸ್ಥಳದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ. ಭಾರತದ ಕಾಶ್ಮೀರದಲ್ಲಿರುವಂಥ ಮತ್ತೊಂದು ಸೂಕ್ಷ್ಮ ಪ್ರದೇಶಕ್ಕೆ ಬಂದಿದ್ದೇವೆ. ಪೆಹಲ್ಗಾಮ್ನ ದುರಂತದ ನಂತರ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಯುದ್ಧ ಸಾರ್ತೇವೆ ಅಂತ ತಿಳಿಸಿದರು. ಅದರ ಪ್ರಕಾರ ನೀರಿನ ಯುದ್ಧ ಅಥವಾ ಜಲಯುದ್ಧವನ್ನು ಆರಂಭ ಮಾಡಿರುವಂಥದ್ದು ನಾವು ಈ ಸದ್ಯ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ನ ಮುಂಭಾಗದಲ್ಲಿ ನಿಂತಿದ್ದಾನೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್. ನಿಮಗೆ ತೋರಿಸ್ತಿರುವಂಥ ದೃಶ್ಯದಲ್ಲಿ ನೀವು ನೋಡಬೇಕಾಗಿರುವಂಥ ಪ್ರಮುಖ ಅಂಶ ಅಂದರೆ ಈ ಒಂದು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಭಾಗದಲ್ಲಿ ನೀರು ಈ ಸದ್ಯದ ಮಟ್ಟಿದವರೆಗೂ ತುಂಬಿರುವಂಥದ್ದು ಕೇವಲ ಒಂದು ಗೇಟ್ನಲ್ಲಿ, ಅಂದರೆ ಸ್ಲರ್ರಿ ಗೇಟ್ ಅಂತ ಏನು ಹೇಳ್ತೀವಿ, ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದರೆ ಸುತ್ತಮುತ್ತಲೂ ಇರುವಂಥ ಹಳ್ಳಿಗಳಿಗೆ ನೀರು ನುಗ್ಗುವಂಥ ಭೀತಿ ಇರೋದರಿಂದ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಸರ್ಕಾರವನ್ನು ಮನವಿ ಮಾಡಿ ಆ ಒಂದು ಗೇಟನ್ನು ಮಾತ್ರ ಓಪನ್ ಮಾಡಿಸಿರುವಂಥದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೂಕ್ಷ್ಮ ಪ್ರದೇಶವಾಗಿರುವಂಥ ಸ್ಥಳದಲ್ಲಿ ನಾವಿರುವಂಥದ್ದು. ಒಂದು ಗಮನಿಸಬೇಕಾದ ಅಂಶ ಏನಂದರೆ ಇಲ್ಲಿ NIA ಅಧಿಕಾರಿಗಳಾಗಿರ್ಬೋದು, ತಂಡ ಹಾಗೂ CISF ಆಗಿರ್ಬೋದು, ಅವರು ಬಂದಾಗಲೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ನ ಬಳಿ ಹೋಗಬಾರ್ದು ಅನ್ನೋ ಒಂದು ಡೈರೆಕ್ಷನ್ ಇದೆ. ಆದರೆ ನಿಮ್ಮ ರಿಪಬ್ಲಿಕ್ ತಂಡ ನಿಮಗಾಗಿ ಈ ಒಂದು ದೃಶ್ಯವನ್ನು ತೋರಿಸೋದಕ್ಕೆ ಬಂದಿದ್ದೇವೆ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನದಿಯಾಗಿದ್ದು ಈ ಸದ್ಯದ ಮಟ್ಟಿಗೆ ನೀವು ನೋಡ್ತಿರೋಂಥ ದೃಶ್ಯ ನೇರವಾಗಿ ಚೆನಾಬ್ ನದಿಯ ಮುಂಭಾಗದಲ್ಲಿರುವ ಡ್ಯಾಮ್ನಿಂದ ತುಂಬ ಕ್ಲಿಯರ್ ಆಗಿ ಕಾಣ್ತಿದೆ. ಒಂದೇ ಒಂದು ಸಣ್ಣ ಗೇಟ್ನಲ್ಲಿ ನೀರಿನ ಹರಿವನ್ನು ಬಿಟ್ಟಿರುವಂಥದ್ದು. ಮೊನ್ನೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನು ನಿಲ್ಲಿಸಲಾಗಿತ್ತು. ಕೊಂಚ ಪ್ರಮಾಣದ ಹರಿವು ಕೂಡ ಇರಲಿಲ್ಲ. ಆದರೆ ಸ್ಥಳೀಯರ ಬೇಡಿಕೆಯಿಂದಾಗಿ, ಗ್ರಾಮಸ್ಥರ ಬೇಡಿಕೆಯಿಂದಾಗಿ, ಸ್ಥಳೀಯ ಮುಖಂಡರ ಬೇಡಿಕೆಯಿಂದಾಗಿ ಸಣ್ಣ ಪ್ರಮಾಣದ ಹರಿವನ್ನು ಇವಾಗ ಪಾಕಿಸ್ತಾನಕ್ಕೆ ಬಿಟ್ಟಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಜಲಯುದ್ಧವನ್ನು ಕೇವಲ ಇದೊಂದು ಡ್ಯಾಮ್ನಿಂದ ಮಾತ್ರವಲ್ಲ, ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಡ್ಯಾಮ್ನಿಂದಲೂ ಮಾಡಿರುವಂಥದ್ದು. ಬಗ್ಲಿಹಾರ್ ಡ್ಯಾಮ್ನ ಚಿತ್ರಣವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ತೋರಿಸಿದೆ. ಇದು ಸದ್ಯದ ಮಟ್ಟಿಗೆ ಒಂದು ಗೇಟ್ನಿಂದ ನೀರನ್ನು ಬಿಡಲಾಗಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಸ್ಟಾಪ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿ ಬಂದಿದ್ದು. ಇದಾಗಿತ್ತು ಈ ಸದ್ಯದ ಮಟ್ಟಿಗಿನ ಮಾಹಿತಿ. ಇಂತಹ ಈ ಸ್ಥಳದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ.